ವೀಕ್ಷಕರೇ, ಆ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಗಾರ 1 ವರ್ಷ ಖರೀದಿಯನ್ನ ಕಡಿಮೆ ಮಾಡಿ ಅಂತೇಳಿ ಗ್ರಾಹಕರಿಗೆ ಮತ್ತು ದೇಶದ ಜನತೆಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಸಿಲಿಂಡರ್ ಕೂಡ ಕಡಿಮೆ ಬಳಸಬೇಕು ಅಂತೇಳಿ ಮತ್ತು ಹಾಗೂ ಪೆಟ್ರೋಲ್ ಕೂಡ ಕಡಿಮೆಯನ್ನ ಬೆಳೆಸಿ ಅಂತೇಳಿ ದೇಶದ ಜನತೆಗೆ ನರೇಂದ್ರ ಮೋದಿ ಅವರು ಕರೆಯನ್ನ ಕೊಟ್ಟಿರ್ತಾರೆ. ಸೊ ಇದಾದ ಬಳಿಕ ದಾವಣಗೆರೆಯಲ್ಲೂ ಕೂಡ ಬಂಗಾರದ ಬಿಸಿ ತಟ್ಟಿರ್ತಕ್ಕಂಥದ್ದು. ಸೊ ಬಂಗಾರದ ಅಂಗಡಿಯ ಮಾಲೀಕರಾಗಿರ್ತಕ್ಕಂಥ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸೊ ಸರ್, ಈಗ ದಾವಣಗೆರೆಯಲ್ಲಿ ಬಂಗಾರದ ಬಿಸಿ ಗ್ರಾಹಕರು ಬರ್ತಿದಾರ, ಹೇಗೆ ಹೇಗೆ ತಟ್ಟಿದೆ ಸರ್? ವ್ಯವಹಾರ ಬಹಳ ಸ್ಲೋ ಆಗಿದೆ. ಕಾರಣ ನಮ್ಮ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಈಗೇನು ಹೊಸದಾಗಿ ಎಲ್ಲರೂ ಕರೆ ಕೊಟ್ಟಿದ್ದಾರೆ, ಬಂಗಾರ ಬಳಸಬೇಡಿ 1 ವರ್ಷ ಅಂತ ಹೇಳಿದ್ದಾರೆ. ಆದ ಕಾರಣ ವ್ಯವಹಾರಗಳು ಭಾಳ ಕಮ್ಮಿ ಇದೆ. ಇದರ ಪರಿಣಾಮವಾಗಿ ಮೊದಲೇ ಇಂಪೋರ್ಟ್ ಡ್ಯೂಟಿ 6% ಇತ್ತು, ಅದು ಈಗ 15% ಏರಿಸಿದ್ದಾರೆ. ಅಂದರೆ 9% ನಮಗೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಮತ್ತೆ 1,54,000 ಬಂಗಾರ ಇಟ್ಟಿತ್ತು, ಈಗ 1,66,000. ಅಂದರೆ ಸರಾಸರಿ ಒಂದು 11,000 ಅಂದಾಜು ಬಂಗಾರ ಜಾಸ್ತಿ ಆಗ್ತದೆ. ಹಾಗೆ ಸರಾಸರಿ ಬೆಳ್ಳಿಯಲ್ಲಾದ್ರೂ ಮತ್ತೆ 2,59,000 ಇತ್ತು, ಈಗ 2,96,000-97,000. ಅಂದರೆ ಅದೊಂದು 30,000 ರೂಪಾಯಿ ಬೆಳ್ಳಿನೂ ರೇಟ್ ಜಾಸ್ತಿ ಆಗಿದೆ. ಇದು ಪರಿಣಾಮವಾಗಿ ರೇಟ್ ಜಾಸ್ತಿ ಆಗಿದ ಕಾರಣ ಗ್ರಾಹಕರು ಇದನ್ನ ಸ್ವಲ್ಪ ಖರೀದಿ ಮಾಡಿ ಹಿಂಸರಿತಿದ್ದಾರೆ. ಅದರಲ್ಲೂ ಅವ್ರ ಕರೆ ಮೇಲೆ ಏನಾಗಿದೆ ಅಂದರೆ ಭಾಳ ಜನ ನಮ್ಮ ವ್ಯವಹಾರ ಕಡೆ ಗಮನ ಹರಿಸಿದಾಗೆ ಬೇರೆ ಕಡೆ ಡೈವರ್ಟ್ ಆಗ್ತಿದ್ದಾರೆ. ಕಾರಣ ನಮ್ಮದು ತೊಂದರೆ ಏನಂದರೆ, ನಮಗೆ ಇದೇ ವ್ಯವಹಾರ ನಂಬ್ಕೊಂಡು ನಾವು ಬಂದಿದ್ದ ಕಾರಣ ನಮಗೆ ಭಾಳ ತೊಂದರೆ ಆಗುತ್ತೆ. ಯಾಕಂದರೆ ಈಗ ಒಂದು ವೃತ್ತಿಯ ಮೇಲೆ ಒಂದು ಅಂಗಡಿ ಓಪನ್ ಮಾಡಿದಾಗ ಪ್ರತಿಯೊಂದು ಖರ್ಚು ಬರ್ತದೆ. ಲೈಟು, ಕರೆಂಟು, ಹುಡುಗರು, ಸ್ಟಾಫು, ಸ್ಟೇಷ್ನರಿ, ಬುಕ್ಸು ಎಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಆಯಿತು, ಅವ್ರು ಕರೆ ಕೊಟ್ಟಿದ್ದಾರೆ ವ್ಯವಹಾರ ಮಾಡಬೇಡ ಅಂತ ಕರೆ ಕೊಟ್ಟಿದ್ದಾರೆ, ಅದು ಓಕೆ ಆಯಿತು. ಅದ್ರ ತಕ್ಕಂತೆ ನಾವು GST ಇನ್ಕಮ್ ಟ್ಯಾಕ್ಸ್ ಉಳಿಸ್ಬೋದಿನ ಇತರೆ ಖರ್ಚುಗಳು ಯಾವುದು ನಿಲ್ಸೋಕ್ಕಾಗಲ್ಲ. ನಮ್ಮ ಟ್ರೇಡ್ ಲೈಸೆನ್ಸನ್ನು ಕಟ್ಟಬೇಕು, ಎಲ್ಲ ಥರ ಖರ್ಚು ಕಂದಾಯಗಳು ಕಟ್ಟಬೇಕು. ಅವೆಲ್ಲ ಹೆಂಗೆ ಬರ್ಸ್ಕೋಬೇಕು ಹೇಳಿ? ಈಗ ಬೇರೆಯವರಾದರೆ ಈ ವ್ಯವಹಾರ ಬಿಟ್ಟು ಒಂದೇ ಸರಿ ಬೇರೆ ವ್ಯವಹಾರಕ್ಕೆ ಹೋಗ್ತಾರೆ. ಅಂದರೆ ರಿಯಲ್ ಎಸ್ಟೇಟ್ಗೆ ಹೋಗ್ಬೋದು, ಇಲ್ಲಾಂದರೆ ಹಾರ್ಡ್ವೇರ್, ಸ್ಟೇಷನರಿ, ಸಿಮೆಂಟ್ಗೆ ಹೋಗ್ಬೋದು. ನಮ್ಮ ಗತಿ ಏನು? ನಮಗೆ ಬೇರೆ ವ್ಯವಹಾರ ಮಾಡ್ಲಿಕ್ಕೆ ಬಂದಿಲ್ಲ. 70 ವರ್ಷ ಹಳೆಯಿಂದ ಈ ಸಂಸ್ಥೆ ನಡ್ಕೊಂಡ್ ಬಂದಿದ್ವಿ. ಒಂದೇ ಸರಿ ಈ ವ್ಯವಹಾರ ನಾವು ಬೇರೆ ಕಡೆ ಡೈವರ್ಟ್ ಮಾಡೋಕ್ಕೂ ಆಗಲ್ಲ. ಇದು ಪರಿಣಾಮವಾಗಿ ಮೋದಿ ಸಾಹೇಬರು ನಮ್ಮ ಬಗ್ಗೆ ಎಲ್ಲ ವರ್ತಕರ ಬಗ್ಗೆ ಆಲೋಚನೆ ಮಾಡಬೇಕು. ಸರ್, ಈಗ ಈ ಆಮದು ಮಾಡ್ಕೊಳ್ಳೋದಕ್ಕೆ 15% ಮತ್ತೆ ಎಕ್ಸ್ಟ್ರಾ ಇದಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮ್ಮ ಮೇಲೆ ಹೊರೆ ಬೀಳುತ್ತಾ ಅಥವಾ ಗ್ರಾಹಕರ ಮೇಲೆ ಹೊರೆ ಬೀಳುತ್ತಾ? ಅಲ್ಲ, ಇದು ನಾನು ಖರೀದಿ ಮಾಡಿದ್ಮೇಲೆ ನಾನು ಆಟೋಮೆಟಿಕ್ಕಾಗಿ ಗ್ರಾಹಕರ ಮೇಲೇ ಹಾಕ್ಬೇಕು. ಅದು 9% ಅಂದ್ರೆ ಅಲ್ಲೇ 11,000, 10 ಗ್ರಾಮ್ 11,000 ಅಂದರೆ ಅವನೇನಾದ್ರು 100 ಗ್ರಾಮ್ ಬಂಗಾರ ತಗೊಂಡ್ರೆ ಅಲ್ಲೇ 1,10,000 ರೂಪಾಯಿ ಡಿಫ್ರೆನ್ಸ್ ಆಯ್ತು. ಆದ ಕಾರಣ ಇದು ಗ್ರಾಹಕರ ಮೇಲೆ ಹೊರೆ ಬೀಳೋದು, ನಮ್ಮೇನು ಬೀಳಲ್ಲ. ನಮ್ ಬಿದ್ದದನ್ನ ನಾವು ಬಿಲ್ ಹಾಕಿ ಮುಖಾಂತರ ಅವ್ರ ಹತ್ರನೇ ತಗೊಳ್ಳೋದು ನಾವು. ಸೊ ಇಲ್ಲಿ ಈಗ ಮದುವೆಗೆ ಮುಂಜಿಗೆ ಅಂತೇಳಿ ಈಗ ಸಣ್ಣ ಪುಟ್ಟ ತಾಳಿಗಾದ್ರೂ ಅಟ್ಲೀಸ್ಟ್ ಮಾಂಗಲ್ಯ ಸರಕಾದ್ರೂ ಬರಲೇಬೇಕಾಗತ್ತೆ. ಸೊ ಆ ಬಡವರು ಕೂಡ ಒಂದು ತಗೊಳ್ಳೇಬೇಕಾಗತ್ತೆ. ಈಗ ಬಂಗಾರ ಅಂದ್ರೆ ಒಂದು ತಾಳಿಗಂತೂ ಬೇಕೇ ಬೇಕಾಗತ್ತೆ ಮದುವೆ ಮುಂಜಿ ಟೈಮಲ್ಲಿ. ಸೊ ಅವ್ರಿಗೆ ಏನಾದ್ರೂ ಕಂಜೆಕ್ಷನ್ ಏನಾದ್ರು ಸಿಗುತ್ತಾ ಸರ್? ಒಂದು ಭಾಳ ಒಂದು ಕ್ಲೀನಾಗಿ ಹೇಳ್ತೀವಿ ಸರ್. 2019ರಲ್ಲಿ ಬಂಗಾರ ರೇಟು 48,000 ಇತ್ತು. 2019ರಿಂದ ಇಲ್ಲಿಗೆ 6 ವರ್ಷದೊಳಗೆ ಬಂಗಾರ ರೇಟು 3 ಜಾಸ್ತಿ ಆಯ್ತು. ಅಂದ್ರೆ ಅವಾಗ 48,000 ಇದ್ದನ್ನ ಇವತ್ತು 1,66,000 ಆಗಿದೆ. 3 ಜಾಸ್ತಿ ಆಗಿದೆ. ಇದ್ರಿಂದ ಏನಾಗ್ತದೆ ಅಂದ್ರೆ ಆರ್ಥಿಕವಾಗಿ ಎಲ್ಲರನ್ನೂ ತೊಂದರೆ ಮಾಡ್ತದೆ. ಈಗ ಇನ್ವೆಸ್ಟ್ಮೆಂಟ್ ಮನೇಲಿ ನೋಡ್ರಿ, ಪ್ರತಿಯೊಂದು ಮಹಿಳೆ ಮನೆಯಲ್ಲಿ ಒಂದು ಅಸೆಟ್ ಇನ್ವೆಸ್ಟರ್ ಅಂತೇಳಿ ಅವ್ರು ಚಿನ್ನ ಖರೀದಿ ಮಾಡಿದ ಕಾರಣ ಅವ್ರ ಇನ್ವೆಸ್ಟ್ಮೆಂಟ್ಗೆ ಅದೊಂದು ದಾರಿ ಸಿಕ್ತು. ಅದನ್ನ ಈಗ ಅವ್ರು ನಿಲ್ಸಿದ್ರ ಕಾರಣ ನಮಗೆ ವ್ಯವಹಾರಗಳಂತೂ ಹೋದಂಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡಕ್ಕಲ್ಲ. ಮೊದಲೇ ಕಡೆಯ ಬಡವನಾದ್ರೂ ಮದ್ವೆಗೆ ಒಂದು ತಾಳಿ ಅಂತ ತಗೊಂತಿದ್ರು, ಅವ್ನ ತಾಳಿನೋ ಕಾಲುಂಗ್ನ ಅಂತ ತಗೊಂತಿದ್ರು. ಈಗ ಅವರು ಅಂತೂ ಬಿಟ್ಟು ಮಿಡ್ಲ್ ಕ್ಲಾಸ್ನವ್ರಿಗೆ ನಮ್ಮ ಮೋದಿ ಸಾಹೇಬರು ಹೇಳಿದ ಕಾರಣ ಅವ್ರನ್ನೂ ಈಗ ಸ್ಲೋ ಮಾಡ್ತಾರೆ. ಈಗ ಏನಾಗ್ತದೆ ಅಂದ್ರೆ ಬ್ರ್ಯಾಂಡೆಡ್ನವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಏನು ದಂಧೆ ಮಾಡ್ತಾರೆ ಅವ್ರಿಗೆ ಅಷ್ಟೇ ಸಪೋರ್ಟ್ ಆಗುತ್ತೆ. ನಮ್ಮ ಮಧ್ಯಮ ವರ್ಗದ ವ್ಯವಹಾರಸ್ಥರಿಗೆ ಎಲ್ಲರೂ ಬಹಳ ದೊಡ್ಡ ಹೊಡೆತ ಬೀಳ್ತದೆ. ಸರ್, ಇದು ಈಗ ಕಾಳ ಸಂತೆಯಲ್ಲಿ ತಂದು ಬಂಗಾರ ಅದು ಇದು ಆ ತರ ಮಾಡೋದು GST ಇಲ್ದೇನೆ ಮಾಡುವಂತರಿಗೆ ಈಸಿ ಆಗುತ್ತೆ ಅಂತಂದು ಹೇಳ್ತಾರೆ ಸರ್, ಇದ್ರ ಬಗ್ಗೆ? ಸರ್, ಅದು ತಪ್ಪು ಸರ್, ಸುಳ್ಳು. ಈಗ ನೋಡಿ ಸರ್, ಹಳೆ ಬಂಗಾರ ಬರ್ತದೆ. ಈಗ ನಾವು ಅದನ್ನು ಈಗ ಇಂಪೋರ್ಟ್ ನಲ್ಲಿ ಆಗುವಂತ ಚಿನ್ನನ ಬಹಳ ಕಮ್ಮಿ ಇರ್ತದೆ. ಇಂಪೋರ್ಟ್ ಮಾಡ್ಕೊಂಡು ಮಾಡೋಂಥದ್ದಿಂದ ಈಗ ಒಬ್ರು ಮಾಂಗಲ್ಸರ, ಅವ್ರು ಹಳೆ ಮಾಂಗಲ್ಸರಗಳು ಇನ್ನೊಂದು ಮಾಂಗಲ್ಸರ ಕೊಡ್ತಾರೆ. ಮೇಲೆ ಡಿಫ್ರೆನ್ಸ್ ಒಂದು 5 ಗ್ರಾಮ್ 6 ಗ್ರಾಮ್ ಸಣ್ಣ ಪ್ರಮಾಣದ ಒಂದು ಓಲೇನೋ ಉಂಗ್ರನೋ ಕೊಳ್ಚೇನೋ ಅವ್ರು ಹಳೆ ಇದ್ದನ್ನೇ ಕೊಟ್ಟು ತಗೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಬಂಗಾರ 1,60,000 ಆದ ಕಾರಣ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು. ಜನರಲ್ಲಿ ಈಗ ಈಗಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಆರ್ಥಿಕವಾಗಿ ತೊಂದರೆ ಇದ್ದ ಕಾರಣ ಅವ್ರು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಮನೇಲಿ ಇದ್ದಿದ್ದನ್ನ ಕೊಟ್ಟು ಹೊಸ ನವೀಕರಣ ಡಿಸೈನ್ಗಳು ಮಾಡಿಸ್ಕೊಂತಾರೆ. ಹೊಸದಾಗಿ ಫುಲ್ ದುಡ್ಡು ಕೊಟ್ಟು ತಗೊಳ್ಳೋಂಥದ್ದು ಬಹಳ ಕಮ್ಮಿ ಅಂತ ನನ್ನ ಅನುಭವದ ಮಾತುಗಳು ಹೇಳ್ತಾ ಇದ್ದೀನಿ.
ಸರ್ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನಕ್ಕೆ ಬಂಗಾರ ರೇಟ್ ಎಷ್ಟು ಹೆಚ್ಚಿಗೆ ಆಗಿದೆ ಸರ್ ಈಗ ಕರೆ ಕೊಟ್ಟ ನಂತರ? 11,000 ರೂಪಾಯಿ 10 ಗ್ರಾಮಿಗೆ ಜಾಸ್ತಿ ಆಗಿದೆ. 11,000 10 ಗ್ರಾಮಿಗೆ ಬಂಗಾರ ಜಾಸ್ತಿ ಆಗಿದೆ. 28ರಿಂದ 30,000 ಬೆಳ್ಳಿ ಜಾಸ್ತಿ ಆಗಿದೆ. 1 kg ಬೆಳ್ಳಿಗೆ 28ರಿಂದ 30,000 ಬೆಳ್ಳಿ ಜಾಸ್ತಿ ಆಗಿದೆ. ಸರ್ ಈಗ ಈ ಕರಕುಶಲ ಕೆಲಸ ಮಾಡ್ತಕ್ಕಂಥವ್ರು, ಬಂಗಾರದ ಕೆಲಸ ಮಾಡೋರು, ಅವ್ರಿಗೂ ಸ್ವಲ್ಪ ಹೊಡೆತ ಬೀಳುತ್ತೆ ಅಂತ. ಸರ್ ಏನೇನಿಲ್ಲ ಸರ್, ಇವತ್ತೇನು ಬಂಗಾರ ಕೆಲಸ ಮಾಡೋರು ಅವ್ರನ್ನೂ ನಮ್ಮ ವೃತ್ತಿಗೆ ಮೊದಲೇ ಕೆಲಸ ಇರಲಿಲ್ಲ, ಅದರಲ್ಲೂ ಈ ವೃತ್ತಿಯಲ್ಲಿ ಈ ಥರ ಆದ ಕಾರಣ ಅವ್ರನ್ನೂ ನಮ್ಮ ವ್ಯವಹಾರ ಬಿಟ್ಟು ವಾಚ್ಮ್ಯಾನ್ ಕೆಲಸ, ಅಲ್ಲಿ ಇಲ್ಲಿ ಬೇರೆ ಬೇರೆ ಕೆಲಸ, ಬೇಟ್ರಿ ಕೆಲಸ ಎಲ್ಲ ಸಣ್ಣ ಪಟ್ಟ ವ್ಯವಹಾರಗಳು ಶುರು ಮಾಡ್ಬೇಕೇನ, ಇದರಲ್ಲಿ ಅವರಿಗೆ ನಾಳೆ ಭವಿಷ್ಯ ಆಗ್ತಾ ಇಲ್ಲ. ನಮ್ಮ ಮೋದಿ ಸಾಹೇಬರು ನಮ್ಮ ವೃತ್ತಿಪರ ಮಾಡೋರಿಗೆ ತೊಂದರೆ ಮಾಡಬೇಡಿ. ಮೋದಿ ಸಾಹೇಬರು ಏನು ಮಾಡಬೇಕು ಅಂದರೆ ಎಮ್ಸೆಕ್ಸ್ ಕಮಾಡಿಟಿ ಮಾರ್ಕೆಟ್, ಎಮ್ಸೆಕ್ಸ್ ಏನಿದೆ ಅಂದರೆ ಅದೊಂದು ಟ್ರೇಡ್, ಎಮ್ಸೆಕ್ಸ್ನ ನಿಲ್ಲಿಸಲಿ, ದೇಶಾದ್ಯಂತ ನಿಲ್ಲಿಸಲಿ. ಎಮ್ಸೆಕ್ಸಿಂದನೇ ಇವತ್ತು ಆಯಿಲ್ ರೇಟ್ ಜಾಸ್ತಿ ಆಗ್ತಿರೋದು, ಎಮ್ಸೆಕ್ಸಿಂದ ಗೋಲ್ಡ್ ರೇಟ್ ಜಾಸ್ತಿ ಆಗ್ತವೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಮ್ಸೆಕ್ಸಿಂದ ಜಾಸ್ತಿ. ಎಮ್6 ಅಂದ್ರೆ ಏನು ಸರ್? ಇದು ಕಮಾಡಿಟಿ ಮಾರ್ಕೆಟ್ನಲ್ಲಿ ಏನಾಗಿದೆ, ಟ್ರೇಡಿಂಗ್ ಅಂತ ಮಾಡ್ತಿದ್ದಾರೆ ಈಗ, ಆನ್ಲೈನ್ ಟ್ರೇಡಿಂಗ್ ಅಂತ. ಆ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸರಾಸರಿ ಒಂದು ವರ್ಷಕ್ಕೆ 25 ಲಕ್ಷ ಕೋಟಿ ಟರ್ನ್ ಓವರ್ ಎಮ್ಸೆಕ್ಸ್ನಲ್ಲಿ ಆಗ್ತಾ ಇದೆ. ಅದೇ ದುಡ್ಡು ಡಾಲರ್ ಮುಖಾಂತರ ವಿದೇಶಕ್ಕೆ ಹೋಗ್ತಾ ಇದೆ. ಇದು ಪೂರ್ಣ ಎಮ್ಸೆಕ್ಸ್ ಅನ್ನು ಕಂಟ್ರೋಲ್ ಬೈ ಅಮೆರಿಕ. ಇದನ್ನ ಎಮ್ಸೆಕ್ಸ್ ನಿಲ್ಲಿಸಬೇಕಾಗಿ ಕಳಕಳೆ ವಿನಂತಿ. ಸೊ ಇದಾಗಿತ್ತು ನಲ್ಲೂರು ಜ್ಯುವೆಲರ್ಸ್ ಮಾಲೀಕರಾದಂತ ರಾಘವೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಬಂಗಾರದ ರೇಟ್ ಹೆಚ್ಚಿಗೆ ಆದ್ರೂ ಕೂಡ ಮದುವೆ ಟೈಮಲ್ಲಿ ತಾಳಿ ಅಂತ ಆದ್ರೂ ಕೂಡ ತಗೊಳ್ಳೇಬೇಕಾಗತ್ತೆ. ಸೊ ಆದ ಕಾರಣ ಅದು ಪರ್ಚೇಸಿಂಗ್ ಆಗಿ ಬರ್ತಾರೆ. ಬಟ್ ಆದ್ರೂ ಕೂಡ ಈ ಒಂದು ಕರೆಯಿಂದ ಗ್ರಾಹಕರು ಯಾರು ಕೂಡ ಬರ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ, ನಾವು ಮೇಂಟೈನ್ ಮಾಡೋದು ಕೂಡ ಕಷ್ಟ ಆಗ್ತಿದೆ ಅಂತೇಳಿ ಮಾಲೀಕರು ಹೇಳ್ತಂತ ಮಾತಾಡ್ತಾರೆ. ಸೊ ಅಂಗಡಿನ ನಡೆಸುವಂಥದ್ದು ಮತ್ತೆ ಕೆಲಸಗಾರರಿಗೆ ಕೂಲಿಯನ್ನು ಕೊಡ್ತಕ್ಕಂಥದ್ದು ತುಂಬಾ ಕಷ್ಟಕರವಾಗಿರ್ತಕ್ಕಂಥದ್ದು. ಸೊ ಮೋದಿ ಅವರು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಇದನ್ನ ಬಗೆಹರಿಸಬೇಕು ಅಂತಂದು ಕೇಳ್ತಾ ಇದ್ದಾರೆ. ಸುದ್ದಿಗಾಗಿ ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ.